ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ರೀಕೌಂಟಿಂಗ್ ನಡೀತು 2/5/2026 2/5/2026 23ರಲ್ಲಿ ಅಂಚೆ ಮತಪತ್ರಗಳ ಮೂಲಕ ಚಲಾವಣೆಯಾಗಿದ್ದ ಮತಗಳಲ್ಲಿ 569 ಮತಗಳು ಟಿ.ಡಿ. ರಾಜೇಗೌಡರಿಗೆ ಲಭಿಸಿದ್ದವು. 569 ಮತಗಳು. ಮರು ಎಣಿಕೆಯಲ್ಲಿ 314 ಮತಗಳು ಮಾತ್ರ ವ್ಯಾಲಿಡ್ ಅಂತ ಆಗ್ತವೆ. ಅದರಲ್ಲಿ 255 ಮತಗಳು ಕಡಿಮೆ ಆಗಿದ್ದಾವೆ. ಮತಗಳು ಕಡಿಮೆ ಆಗಿದ್ದಾವೆ ಅಂದರೆ ಇನ್ವ್ಯಾಲಿಡ್ ಆಗಿದ್ದಾವೆ. ಇವು ಯಾಕೆ ಇನ್ವ್ಯಾಲಿಡ್ ಆದವು? ಅದೇನೇ 569 ಮತಗಳು ಬಂದಿದ್ದು ಅಂತ ಸರಿಯಾಗಿದ್ದಾವೆ, ಇವೆಲ್ಲ ವ್ಯಾಲಿಡ್ ಇದ್ದಾವೆ ಅಂತ ಮಾಡಿದರು ಇಂದಿನ 23ರಲ್ಲಿ. ಈಗ 255 ಅಂಚೆ ಮತಗಳು ಇನ್ವ್ಯಾಲಿಡ್ ಆಗಿದ್ದಾವೆ ಅಂತ ಆಗಿದೆ. ಎರಡು 2023ರಲ್ಲಿ ಜೀವರಾಜ್ಗೆ 692 ಅಂಚೆ ಮತಗಳು ಬಿದ್ದಿದ್ದರೆ ಮರು ಎಣಿಕೆಯಲ್ಲಿ 690 ಮತಗಳು ಲಭಿಸಿವೆ. 2 ಮತಗಳು ಮಾತ್ರ ಕಡಿಮೆಯಾಗಿದ್ದಾವೆ. ಜೀವರಾಜ್ಗೆ ಬಿದ್ದಿರ್ತಕ್ಕಂಥ ಮತಗಳು 2. ಅವ್ರಿಗೆ ರಾಜೇಗೌಡನಿಗೆ 255 ಮತಗಳು ಕಮ್ಮಿಯಾಗಿದ್ದಾವೆ. ಇದನ್ನು ನೋಡಿದಾಗ ಭಾಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಬಿಜೆಪಿಯವರು ಕ್ರಿಮಿನಲ್ ಕಾನ್ಸ್ಪಿರಸಿ ಮಾಡಿ ವೋಟ್ ಚೋರಿ ಮಾಡಿರ್ತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಯಾಕೆ ಇನ್ವ್ಯಾಲಿಡ್ ಆದವು ಅಂತಂದರೆ ರಾಜೇಗೌಡನಿಗೆ ಬಿದ್ದಿದ್ದಂಥ 255 ಮತಗಳು ಅದರಲ್ಲಿ ವ್ಯವಸ್ಥಿತವಾಗಿ ತಿದ್ದಲಾಗಿದೆ. 250 ಮತಗಳನ್ನು ತಿದ್ದಲಾಗಿದೆ. ಯಾಕೆಂತಂದರೆ ಒಂದು ಮಾರ್ಕ್ಗಿಂತ ಇನ್ನೊಂದು ಮಾರ್ಕ್ ಇದ್ದರೆ ಅದನ್ನು ಇನ್ವ್ಯಾಲಿಡ್ ಅಂತ ಮಾಡ್ತಾರೆ. ಇಂದಿನ ರಿಟರ್ನಿಂಗ್ ಆಫೀಸರು ವ್ಯಾಲಿಡ್ ಅಂತ ಮಾಡಿದಾಗ ಈಗ 255 ಮತಗಳನ್ನು ಇನ್ವ್ಯಾಲಿಡ್ ಅಂತ ಮಾಡಿದಾಗ ಬೇರೆ ಒಂದು ಮಾರ್ಕ್ ಇದೆ, ತಿದ್ದಿದ್ದಾರೆ ಅಂತೇಳಿ ಇದು ನಾಟ್ ಓನ್ಲಿ ವೋಟ್ ಚೋರಿ, ಇದು ವೋಟ್ ಡಕಾಯಿತಿ. ಇದಾದ್ಮೇಲೆ ಯಾಕಂದರೆ ಜೀವರಾಜ
201ರಲ್ಲಿ ಸೋತಿದ್ದವರು ಮರು ಎಣಿಕೆ ಆದಮೇಲೆ 52 ಮತಗಳು ಜಾಸ್ತಿ ಬರ್ತವೆ. ನಾನು 52 ಮತಗಳು ಜಾಸ್ತಿ ಜೀವರಾಜನಿಗೆ ಬರ್ತವೆ. ನಾನು ಅಧಿಕಾರಿಗಳ ಜೊತೆ ಮಾತಾಡಿದೆ, ಮತ್ತು ಈ ಎಲೆಕ್ಷನ್ನು ಎಕ್ಸ್ಪರ್ಟ್ಸ್ಗಳ ಜೊತೆ ಮಾತಾಡಿದೆ. ನನಗೆ ಗೊತ್ತಾದ ಏನಪ್ಪ ಅಂತಂದರೆ, ಈ ಸಾಮಾನ್ಯವಾಗಿ ಎಣಿಕೆ ಆದಮೇಲೆ ಎಲ್ಲ ದಾಖಲಾತಿಗಳನ್ನೆಲ್ಲ ಒಂದು ಟ್ರಂಕ್ನಲ್ಲಿ ಇಟ್ಟು ಕಳಿಸ್ತಾರೆ ಅವರ ಕೆಳ ಅಧಿಕಾರಿಗಳು. ಇಲ್ಲ ಈ BJPಯವರು ಇನ್ಫ್ಲೂಯೆನ್ಸ್ ಮಾಡಿ ಅವರ ಅಧಿಕಾರದಲ್ಲಿ ಇದ್ದರು. ಆಗ ಕೌಂಟಿಂಗ್ ಆಗುವಾಗ ಅಧಿಕಾರದಲ್ಲಿ ಯಾರಿದ್ದವರು? BJP. ಅವ್ರದ್ದೇ ಸರ್ಕಾರ ಇತ್ತು, ಕೇಂದ್ರದಲ್ಲೂ ಸರ್ಕಾರ ಇತ್ತು, ಇಲ್ಲೂ ಸರ್ಕಾರ ಇತ್ತು. ಡಬಲ್ ಇಂಜಿನ್ ಸರ್ಕಾರ ಅವ್ರು ಹೇಳೋ ಪ್ರಕಾರ. ಸೊ ಅದರಿಂದ BJPಯವರು ಸಿಬ್ಬಂದಿ ಮೂಲಕ ಯಾರು ತಗೊಬರ್ತಾರೆ ಟ್ರಂಕ್ಗಳನ್ನು, ಅವ್ರ ಮೂಲಕ ತಿದ್ದಿರ್ತಕ್ಕಂಥದ್ದು ಖಚಿತ ಆಗಿದೆ. It amounts to criminal conspiracy and vote chore. Tampering. ತಾಡು ಆಮೇಲೆ ಕೇಳಿದ್ರೆ ಮಧ್ಯದಲ್ಲೇ ಕೇಳ್ಬಿಟ್ರೆ ಹೆಂಗೆ ನನಗೆ? ಈಗ ಬೇಸಿಸ್ ಏನು ಗೊತ್ತಾ, ಆಮೇಲೆ ಹೇಳ್ತೀನಿ ನಾನು. ರಾಜೇಗೌಡರಿಗೆ ಮೂರನೇ ಸುತ್ತಿನಲ್ಲಿ ಲಭಿಸಿದ್ದ 170 ಅಂಚೆ ಮತಗಳು ಬೇರೆ ಅಭ್ಯರ್ಥಿಗಳು ಇದ್ದಾರಲ್ಲ, 12 ಜನ ಒಟ್ಟು ಕ್ಯಾಂಡಿಡೇಟ್ ಆಗಿದ್ದವರು. ಆಗ ಇವರಿಬ್ಬರು ರಾಜೇಗೌಡ ಮತ್ತು ಜೀವರಾಜ್ ಇವರಿಬ್ಬರು ಮೇನ್ ಕ್ಯಾಂಡಿಡೇಟ್. BJP ಕಾಂಗ್ರೆಸ್ ಕ್ಯಾಂಡಿಡೇಟು ರಾಜೇಗೌಡ, BJP ಕ್ಯಾಂಡಿಡೇಟು ಜೀವರಾಜ್, ಮತ್ತು JDS ಕ್ಯಾಂಡಿಡೇಟು ಕೂಡ ಇದ್ದರು. ಅದಲ್ಲದೆ ಇನ್ನೂ 3 ಜನ ಬಿಟ್ಟರೆ ಇನ್ನು 9 ಜನ ಇಂಡಿಪೆಂಡೆನ್ಸ್ ಇದ್ದರು. $170 ಮತಗಳು ಕೂಡ ಮೂರನೇ ರೌಂಡ್ನಲ್ಲಿ ಬಂದಿತ್ತಲ್ಲ ರಾಜೇಗೌಡನಿಗೆ, ಅವಷ್ಟು ಕೂಡ ಇನ್ವ್ಯಾಲಿಡ್ ಆಗಿದ್ದಾವೆ. ಅವೆಲ್ಲವೂ ಕೂಡ 23ರಲ್ಲಿ ವ್ಯಾಲಿಡ್ ಆಗಿದ್ದವು. ನಮ್ಮ ಕಡೆ ಒಂದು ಗಾದೆ ಇದೆ, ಈ ಹಣ್ಣು ತಿಂದವನು ತಪ್ಪಿಸ್ಕೊಂಡ, ಸಿಪ್ಪೆ ತಿಂದವನು ಸಿಕ್ಕಾಕೊಂಡ ಅಂತ ಒಂದು ಗಾದೆ ಇದೆ ಅಲ್ವೇನಮ್ಮ? ಮೈಸೂರಿನಲ್ಲಿ. ಆಮೇಲೆ ಈ ಹಣ್ಣು ಕೋತಿ ಬಾಯಿಗೆ ಎಲ್ಲ ತಿಂದ್ಬಿಟ್ಟು ಆಮೇಲೆ ಮೇಕೆ ಬಾಯಿ ಒರೆಸೋದು. ಹಾಗೆ ಇವರು BJPಯವರು ಮಾಡಿರ್ತಕ್ಕಂಥ ಕೆಲಸ ಇದಲ್ಲದೆ ಇದನ್ನು ಡಿಫೆಂಡ್ ಮಾಡ್ಕೊಂಡಿರೋರು ಜೋಶಿಯವರು, ಕೇಂದ್ರದ ಮಂತ್ರಿ. ಆಮೇಲೆ ಇನ್ನೊಬ್ಬರು ಹೆಣ್ಮಗಳವರು, ಅವರ ಹೆಸರು ಶೋಭಾ ಕರಂದ್ಲಾಜೆ, ಆಮೇಲೆ ಅಶೋಕ.